2 ವಾರ ಆಗೋಯ್ತು ಮ್ಯಾಮ್. ದಿನ ಅದಕ್ಕೆ ಎಷ್ಟು ದಿನ ಆಗೋಯ್ತು ಅಂತ ನೆನಪಿಲ್ಲ. ಇಲ್ಲ. ಎಂತ ಡೇಟಿಗೆ ಹೋಗಿರ್ಬೋದು ನೀನು. ವೆಲ್ಕಮ್ ಟು ಅಡ್ಗೆ ಮನೆ ಡಾರ್ಲಿಂಗ್. ಥ್ಯಾಂಕ್ ಯು ಮ್ಯಾಮ್. ಓಕೆ, Always. ಇವತ್ತು ಏನ್ ಮಾಡ್ತಾ ಇದೀರಾ? ರೆಸ್ಟೋರೆಂಟ್ ಸ್ಟೈಲ್ ಸಿಂಪಲ್ ಅಂಡ್ ಈಸಿಯಾಗಿ ಕಾಜು ಮಸಾಲ ಮಾಡೋಣ ಅಂತ ಇದ್ದೀನಿ. ಸೀರಿಯಸ್ಲಿ? ಯಾ. ಆಕಾಶ್ ಡಾರ್ಲಿಂಗ್, ನಿಮ್ಮ ಕಾಜು ಮಸಾಲ ಮಾಡೋದಕ್ಕೆ ಏನ್ ಬೇಕು ನಿಮ್ಗೆ? ಇವಾಗ ಒಂದು ಪ್ಯಾನ್ ತಗೊಳ್ಳೋಣ. ಓಕೆ, ತಗೊಳ್ಳಿ ನೀವೇ ಬಗ್ಗಿ. ಸೊ ಮ್ಯಾಮ್ ಹಾ, ಸ್ಟಾರ್ಟ್ ಮಾಡ್ಲಾ? ಎಸ್. ನಮ್ ಸ್ಟೈಲ್ ನ ಸ್ಟಾರ್ಟ್ ಮಾಡ್ಲಾ? ಏನ್ ಕುಸ್ತಿ ಮಾಡ್ತಾ ಇದ್ಯಾ ಚಿನ್ನ? ಇಲ್ಲ ಮ್ಯಾಮ್. ಮತ್ತೆ ನಿಮ್ಗೆ ಎದುರಿಸ್ಬೇಕಲ್ಲ. ನನಗೆ ಹಾ. ಅಪ್ಪ, ಬಡವ್ರ ಮನೆ ಗ್ಯಾಸು, ಬಡವ್ರ ಮನೆ ಪಾತ್ರೆ ಸಾಮಾನು. ಅನ್ಸೋಣ ನಾನು ಅನ್ಸೋದ್ ಮತ್ತೆ. ನಾನು ಇದು ಕಣ ಎದುರ್ಸೋದು ಅಂದ್ರೆ. ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಓಕೆ, ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಷ್ಟು ಹಾಕೊಳ್ಳೋಣ? ಸ್ವಲ್ಪ ಹಾಕಿ ಸಾಕು. 1 ಸ್ಪೂನ್ ಸಾಕು. ಎಸ್. ವಾಕೆ. ಇದರಲ್ಲಿ ಚಕ್ಕೆ, ಲವಂಗ ಅಂಡ್ ಇಲೈಚಿ ಇದೆ. ಓಕೆ. ಸೊ ಒಂದ್ ಮೂರ್ ಹಾಕೊಂಡ್ರೆ ಸಾಕು. Okay. ರೆಡಿ. ಹಂಗೆ ಒಂದು ಬೇ ಲೀಫ್. ಇದೇನು ಇದು? ಊಟ ಮಾಡಕ್ಕೆ ಅಂತ ಇರೋದು, ಊಟಕ್ಕೆ ಹಾಕಕ್ಕೆ ಅಂತ ಇರೋದು? ಅದೇ ನನಗೂ ಅರ್ಥ ಆಯ್ತಿಲ್ಲ. ಏನೋ ಹಾಕೋಣ? ಹಾಕಪ್ಪ. ನೆಕ್ಸ್ಟ್ ಸ್ವಲ್ಪ ಜೀರಾ ಹಾಕೊಳ್ಳೋಣ. ಕಾಲ್ ಟೀ ಸ್ಪೂನ್ ಹಾಕೊಳ್ಳಿ ಸಾಕು. ಓಕೆ. ದೆನ್ ಇದೇ ಇದ್ರಲ್ಲಿ ಗಾರ್ಲಿಕ್ ಹಾಕೋಣ. ದೆನ್ ಇದ್ರಲ್ಲೇ ಹಸಿ ಮೆಣಸಿನ್ಕಾಯಿ, ಇದ್ರಲ್ಲೇ ಆನಿಯನ್ಸ್ ಹಾಕೋಣ. ಓಕೆ. ದೆನ್ ಮಿಕ್ಸಿಂಗ್ ಕೈಯಲ್ಲೇ ಕಲ್ಸ್ಬಿಡು. ಇಲ್ಲ ಮತ್ತೆ ಕೇಳ್ಬೇಕು ತಾನೆ? ಹಂಗೂ ಕಲಿಸ್ತೀನಿ, ನೋಡ್ತೀರಾ? ಏಯ್, ನಿಧಾನ ಮಾಡು. ನೀವೇ ಕೇಳಿದ್ದು. ಬೇಡ, ಬೇಡ. ಪ್ರಕಾರ ಕುಕಿಂಗ್ ಮಾಡ್ತೀನಿ ಮ್ಯಾಮ್. ಆಯ್ತು, ಪ್ಯಾಚುಲ ಕೊಡ್ತೀನಿ, ಸಮಾಧಾನ ತಗೊಳಪ್ಪ ನೀನ್ ಪ್ಯಾಚುಲ. ಹಿಂಗೆ ಸ್ವಲ್ಪ ಜಿಂಜರ್ ಹಾಕೊಳ್ಳೋಣ. ಹಾಕೊಳ್ಳಿ ಸರ್. ಆಮೇಲೆ ಸ್ವಲ್ಪ ಹೊತ್ತು ಕಳ್ಸೋಣ. ಮತ್ತೆ So, ಏನು ಅವ್ರ ಇದ್ರಲ್ಲಿ- ಹೆಸರು? ಮ್ಯಾಮ್? ಡೇಟಿಗೆ ಹೋಗಿದ್ದಲ್ಲ, ಅವ್ರ ಹೆಸರೇನು? ಯಾರು ಇಲ್ಲ ಮ್ಯಾಮ್, ಸುಮ್ನೆ ನೀವೇ ಇದಾರೆ ಅಂದ್ಬಿಟ್ಟು ಅಪ್ರೋಚ್ ಮಾಡಲ್ಲ ಹುಡುಗಿರಿ. ಈಗ ಅಪ್ರೋಚ್ ಮಾಡ್ತೀನಿ. ಇಲ್ಲ ಮ್ಯಾಮ್. ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು, ಆಣೆ ಇಟ್ಟೇಳು. ಎಲ್ಲ ಬೇಡ ಮ್ಯಾಮ್. ಟಚ್ ಮೈ ನೆತ್ತಿ ಅಂಡ್ ಟೆಲ್ ದ ಸತ್ಯ. ಇಲ್ಲ ಮ್ಯಾಮ್, ಸ್ವಲ್ಪ 1-2 ಟೊಮೆಟೊ ಕಟ್ ಮಾಡ್ಕೊ. ಮತ್ತೆ ಸಮಾಚಾರ ಹೇಳ್ಬೇಕು ಮ್ಯಾಮ್. ಹೆಂಗಿದೆ ಲೈಫು? ಸೂಪರ್ ಮ್ಯಾಮ್. ಏನು ಕಾಜು ಹಾಕಿ? ಕಾಜು ಹಾಕೊಳ್ಳೋಣ. ಕಾಜು ಬಗ್ಗೆನೆ ಮಾತಾಡ್ತಾ ಇರೋದು ಕಣೋ. ನಿನ್ ಕಾಜೋಲ್ ಎಲ್ಲಿ ಕರ್ಕೊಂಡು ಹೋಗಿದ್ದೆ ಅಂತ ಹೇಳು. ಇದು ಸಾಕು ಮ್ಯಾಮ್. ಒಂದು 8 ಮಿನಿಟ್ಸ್ ಹಂಗೆ ಕುಕ್ ಮಾಡ್ಬಿಟ್ಟು ಎಷ್ಟು ಸ್ವಲ್ಪ ವಾಟರ್ ಆಚೆ ಬರೋವರೆಗೂ ನೋಡ್ಬಿಟ್ಟು ಅದನ್ನ ಈ ಫುಲ್ಲು ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಏನ ಇದನ್ನ? ಇದನ್ನ. ಓಕೆ. ಗೊತ್ತಲ್ಲ? ಸ್ವಲ್ಪ ಹೊತ್ತು ಕೂಲ್ ಆಗಕ್ ಬಿಟ್ಬಿಟ್ಟು ಆಮೇಲೆ ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತು. ಓಕೆ. ಇವಾಗ ನೆಕ್ಸ್ಟ್ ಏನ್ ಮಾಡೋಣ? ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಸೊ ಅದೇ ಪ್ಯಾನ್ ಅಲ್ಲಿ ಆಯಿಲ್ ಹಾಕೋಣ. ಒಂಚೂರು ಸಾಕು ಮ್ಯಾಮ್. ಇದರಲ್ಲಿ 1 ಸ್ಪೂನ್ ತುಪ್ಪ ಹಾಕೊಳ್ಳೋಣ. ಓಕೆ. ಸ್ವಲ್ಪ ಜೀರಾ ಹಾಕೊಳ್ಳೋಣ. ಏನ್ ಮಿಸ್ ಮಾಡ್ಕೊಂಡೆ ಡೇಟ್? ಮಿಸ್ ಏನ್ ಮಾಡ್ತೀವಿ ಮ್ಯಾಮ್ ಡೇಟಲ್ಲಿ ಹೋದ್ರೆ? ಅವ್ರು ಇರ್ಬೇಕಾಗಿತ್ತು ಅಂತ ಡೇಟಲ್ಲಿ ಯಾರು ಇರ್ಬೇಕು? ಕೇಳ್ದೆ. ನಾವಿಬ್ರೇ ತಾನೇ ಇರ್ಬೇಕು. ಇದರಲ್ಲಿ ಮಸಾಲಾಸ್ ಎಲ್ಲ ಆಡ್ ಮಾಡ್ಕೊಳ್ಳೋಣ. ಡೇಟ್ ಅಲ್ಲ? ಇಲ್ಲ ಮ್ಯಾಮ್. ಸಾರಿ, ಡಿಶ್ ಅಲ್ಲಿ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್. ಓಕೆ. ಧನಿಯಾ ಪೌಡರ್ ಒಂದು 1/2 ಟೇಬಲ್ ಸ್ಪೂನ್. ಓಕೆ. ಸ್ವಲ್ಪ ಜೀರಾ ಪೌಡರ್ ಒಂದು 1/4 ಟೀ ಸ್ಪೂನ್ ಹಾಕೋಣ. ಅರಿಶಿನ ಪುಡಿ ಸೇಮ್ ಒಂದು 1/4 ಟೀ ಸ್ಪೂನ್. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಓಕೆ. ಇದೆಲ್ಲ ಲೋ ಫ್ಲೇಮ್ ಅಲ್ಲೇ ಮಿಕ್ಸ್ ಮಾಡ್ಕೋಬೇಕು ಮ್ಯಾಮ್. ಇದು ಎಲ್ಲ ಬರ್ನ್ ಆದ್ರೆ ಚೆನ್ನಾಗಿರಲ್ಲ. ಓಕೆ. ಒಂಥರ ಕರಕ್ಲಾದಂಗೆ ಟೇಸ್ಟ್ ಬರುತ್ತೆ. ಇದೆಲ್ಲ ರೆಡಿ ಆಗೋಯ್ತು. ಓಕೆ. ಅದನ್ನ ಆರೋಗಿರುತ್ತೆ ಆಲ್ರೆಡಿ. ಅದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡ. ಯಾವ್ದನ್ನ? ಪೇಸ್ಟ್ ನ ಮತ್ತೆ ಗ್ರೈಂಡ್ ಮಾಡ್ತಾರಾ? ಮಸಾಲ. ಇವಾಗ ನಾವು ಬಳಸ್ತಾ ಇದೀವಿ ಬೋರೋಸಿಲ್ ಅವರ ಈ ಸ್ಮಾರ್ಟ್ ಮಿಕ್ಸಿಯನ್ನ. ಬನ್ನಿ ಶುರು ಮಾಡೋಣ.
ತಗೊಳಪ್ಪ, ರುಬ್ಬಿ ಕೊಟ್ಟಿದ್ದೀನಿ. ಇದನ್ನ ಇದ್ರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಒಂದು 5 ಮಿನಿಟ್ಸ್ ಹಂಗೆ ಬಿಟ್ಬಿಟ್ರೆ ಹಾ. ಆಲ್ಮೋಸ್ಟ್ ಆಗೋಯ್ತು. ಹೌದಾ, ಸೂಪರ್. ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡಿರೋ ಕ್ಯಾಶ್ಯೂಸ್ನ ಆಡ್ ಮಾಡ್ಕೊಳ್ಳೋಣ. ಓಕೆ. ಇದನ್ನ ಲಾಸ್ಟ್ ಅಲ್ಲೇ ಆಡ್ ಮಾಡ್ಕೋಬೇಕು, ಯಾಕಂದ್ರೆ ಕ್ರಂಚಿನೆಸ್ ಇರಬೇಕು ಅಂತ. ಹಾ. ಮಿಕ್ಸ್. ಆಲ್ಮೋಸ್ಟ್ ಆಗೋಯ್ತು. ಆಗೋಯ್ತಾ? ವಾಕೆ. ಸೊ ಫೈನಲಿ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಆಡ್ ಮಾಡ್ಕೊಳ್ಳೋಣ. ಓಕೆ. ಹಾಗೆ ಇದರಲ್ಲಿ ಕಸೂರಿ ಮೇಥಿನ ಆಡ್ ಮಾಡ್ಕೊಳ್ಳೋಣ. ಓಕೆ. ಡೈರೆಕ್ಟ್ ಆಗಿ ಹಾಕ್ಬಾರ್ದು, ಸ್ವಲ್ಪ ಕ್ರಶ್ ಮಾಡ್ಕೊಂಡಾಗ. ನಿಮ್ ಇಷ್ಟ ಸರ್. ಸೊ ನೋಡಿ ಎಷ್ಟು ಕ್ರೀಮಿಯಾಗಿ. ಸೊ ಡನ್ ಡನ್. ಡನ್. ಮ್ಯಾಮ್, ಸಿಂಪಲ್ ಅಂಡ್ ಈಸಿ ರೆಸ್ಟೋರೆಂಟ್ ಸ್ಟೈಲ್ ಕಾಜು ಮಸಾಲ ರೆಡಿ. ಥ್ಯಾಂಕ್ ಯು. ಆಕಾಶ, ಬಾ, ಇಬ್ರು ಎಂಜಾಯ್ ಮಾಡೋಣ. Cheers. Wow. Amazing, Akash. He will never disappoint me on dish ಅಂತೂ. ಇವತ್ತು ನಮ್ಮ ಆಕಾಶ್ ಅವರ ಕಾಜು ಮಸಾಲಾಗೆ ನಮ್ ಕಡೆಯಿಂದ ರೆಸ್ಟೋರೆಂಟ್ ಸ್ಟೈಲ್ ಕಾಜು ಮಸಾಲ ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 1 ಚಮಚ ತುಪ್ಪ, ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, 1/4 ಚಮಚ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, 1 ಬೌಲ್ ಹೆಚ್ಚಿದ ಈರುಳ್ಳಿ, 1 ಚಮಚ ಹೆಚ್ಚಿದ ಶುಂಠಿ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸಿಕೊಳ್ಳಿ. ಈಗ 1 ಬೌಲ್ ಹೆಚ್ಚಿದ ಟೊಮ್ಯಾಟೊ, ಸ್ವಲ್ಪ ಗೋಡಂಬಿ ಹಾಕಿ ಮೀಡಿಯಂ ಫ್ಲೇಮ್ ನಲ್ಲಿ ನೀರು ಹಿಂಗುವವರೆಗೂ ಬಾಡಿಸಿ ತಣಿಯಲು ಬಿಡಿ. ನಂತರ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 1 ಚಮಚ ತುಪ್ಪ, 1/4 ಚಮಚ ಜೀರಿಗೆ, 1 ಚಮಚ ಅಚ್ಚ ಖಾರದ ಪುಡಿ, 1/2 ಚಮಚ ಧನಿಯಾ ಪುಡಿ, 1/4 ಚಮಚ ಗರಂ ಮಸಾಲ, 1/4 ಚಮಚ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಲೋ ಫ್ಲೇಮ್ ನಲ್ಲಿ ಹಸಿ ವಾಸನೆ ಹೋಗುವವರೆಗೂ ಬಾಡಿಸಿಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರಿಗೆ ತಣಿಸಿದ ಮಿಶ್ರಣ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ರುಬ್ಬಿದ ಮಿಶ್ರಣವನ್ನು ಮಸಾಲೆಗೆ ಸೇರಿಸಿ ಕೈಯಾಡಿಸಿ ಒಮ್ಮೆ ಕುದಿ ಬರುವವರೆಗೂ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸಿಕೊಳ್ಳಿ. ಈಗ ತುಪ್ಪದಲ್ಲಿ ಕರಿದ ಗೋಡಂಬಿ ಹಾಕಿ ಚೆನ್ನಾಗಿ ಕಲಸಿ ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ ಹಾಕಿ ಹದವಾಗಿ ಕಲಸಿಕೊಂಡರೆ ಬಿಸಿ ಬಿಸಿಯಾದ ರೆಸ್ಟೋರೆಂಟ್ ಸ್ಟೈಲ್ ಕಾಜು ಮಸಾಲ ಸವಿಯಲು ಸಿದ್ಧ. ಓಕೆ. ಸೊ ಆಕಾಶ್, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಿಂಪಲ್ ಆಗಿರೋ ಡಿಶಸ್ ನ ಮಾಡ್ಕೊಟ್ಟು ಸಕ್ಕತ್ತಾಗಿ ಮಾಡ್ತೀಯ ಗುರು. ಐ ಆಮ್ ಬಿಗ್ ಫ್ಯಾನ್ ಆಫ್ ಯುವರ್ ಕುಕಿಂಗ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.